ಹಾಗೆ ಗೋ ವೇಗನ್ ಅಂತ ಏನು ಇವತ್ತು ಸಮಾಜದಲ್ಲಿ ನಡೀತಾ ಇದೆ, ಅದು ಒಂದು ನಿಟ್ಟಿನಲ್ಲಿ ಸರಿ ಇದೆ. ನಿಜವಾದಂತಹ ಹಾಲು ಬಂದು ದೇಶಿ ಹಸುವಿನ ತಳಿಯಲ್ಲಿ ಏನು ನಮಗೆ ಸಿಗುತ್ತಲ್ಲ, ಆ ಹಾಲು ನಿಜವಾದಂತಹ ಹಾಲು. ಯುವಕರಾಗಿರ್ಬೋದು, ಪ್ರಜ್ಞಾವಂತರಾಗಿರ್ಬೋದು, ಗೋವಿಗೆ ಹೋಗ್ತಾ ಇದೆ. ಅದು ಒಂದು ರೀತಿಯಲ್ಲಿ ಒಳ್ಳೆಯದೆ. ಹಾಲು, ತುಪ್ಪ ಇದೆಲ್ಲ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಆಹಾರ. ಸತ್ವಗುಣವನ್ನ ಅದು ವೃದ್ಧಿ ಮಾಡ್ತಾ ಇದೆ. ಕರುಗಳಿಗೆ ಸಿಗ್ಬೇಕಾದಂತಹ ಹಾಲು ಸಿಗ್ತಾ ಇಲ್ಲ. ಈಗಲೂ ಸಹ ಸಾತ್ವಿಕ ಮನೋಭಾವದಲ್ಲಿ ಗೋ ಸಂರಕ್ಷಣೆಯನ್ನ ಮಾಡ್ತಾ ಇರುವಂತಹ ಅನೇಕ ಗೋಶಾಲೆಗಳನ್ನ ನಾವು ನೋಡ್ತಾ ಇದ್ದೀವಿ. ಗೋಶಾಲೆಗಳಿಗೆ ಅವರು ಬಂದು ಇಲ್ಲಿ ಗೋ ಸಂಗೋಪನೆ ಮಾಡ್ತಾ ಇರುವಂತಹ ಯಾರಿದ್ದಾರೆ, ಅವರು ಪಡ್ತಾ ಇರುವಂತಹ ಕಷ್ಟಗಳೇನಿದೆಯಲ್ಲ, ಆ ಕಷ್ಟಗಳಿಗೆ ಸ್ಪಂದನೆ ಮಾಡೋದ್ರಿಂದ ಒಬ್ಬ ವ್ಯಕ್ತಿ ಹುಡ್ತಾ ತಾಯಿ ಹಾಲನ್ನ ಕುಡಿದು ಬೆಳೀತಾ ಗೋಮಾತೆಯ ಹಾಲನ್ನ ಕುಡಿತಾನೆ. ಅಂತಹ ಗೋಮಾತೆಯ ಪರಿಸ್ಥಿತಿ ಇವಾಗಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂತ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಇವಾಗಿನ ಯುವಕರು ಗೋ ವೀಗನ್ ಅನ್ನೋ ಒಂದು ಆಂದೋಲನವನ್ನ ಶುರು ಮಾಡಿದ್ದಾರೆ. ಗೋ ವೀಗನ್ ಅಂತಂದ್ರೆ ಏನು ಅಂದ್ರೆ, ನಾವು ಗೋಮಾತೆಯ ಹಾಲನ್ನ ಕುಡಿಯೋದನ್ನ ತ್ಯಜಿಸ್ಬೇಕಾ? ಗೋಮಾತೆ ಇರೋದೇ ಮನುಕುಲಕ್ಕೆ ಕ್ಷೀರವನ್ನ ಅಂದ್ರೆ ಹಾಲನ್ನ ಕೊಡೋದಕ್ಕೆ. ಸೊ ಈ ಗೋ ವೀಗನ್ ಮೂವ್ಮೆಂಟ್ ಬಗ್ಗೆ ತಿಳಿಸ್ಕೊಡೋದಕ್ಕೆ, ಮತ್ತೆ ಯಾವ ರೀತಿಯಾದಂತಹ ಹಾಲನ್ನ ನಾವು ಕುಡಿಬೇಕು, ಯಾವ ರೀತಿಯಾದಂತಹ ಡೈರಿ ಪ್ರಾಡಕ್ಟ್ಸ್ ಅನ್ನ ತಗೋಬೇಕು, ಮತ್ತೆ ಗೋಮಾತೆಯನ್ನ ಯಾವ ರೀತಿಯಾಗಿ ನಾವು ರಕ್ಷಣೆ ಮಾಡಬೇಕು ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಯಜ್ಞೇಶ್ವರ್ ಕೇಶವ್ ದಾಸ್. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಇವಾಗಿನ ಯುವಕ ಯುವತಿಯರು ಗೋ ವೀಗನ್ ಅನ್ನೋ ಒಂದು ಲೈಫ್ ಅನ್ನ ಆರಂಭ ಮಾಡ್ತಿದ್ದಾರೆ ಪ್ರಭು. ಅಂದ್ರೆ ಹಸುವಿನಿಂದ ಬರುವಂತಹ ಹಾಲು, ಮೊಸರು ಎಲ್ಲವನ್ನು ಅವರು ತ್ಯಾಗ ಮಾಡಿ ಜೀವನವನ್ನ ಮಾಡ್ತಾ ಇದ್ದಾರೆ. ಹೌದು. ಆದ್ರೆ ನಾವು ಹೇಳ್ತೀವಿ ಗೋಮಾತೆ ನಮ್ಮ ತಾಯಿ, ಹಾಲನ್ನ ನಾವು ಕುಡಿಬೇಕು, ಅದರಿಂದ ನಮ್ಮಲ್ಲಿ ಸಾತ್ವಿಕ ಭಾವನೆ ಬರುತ್ತೆ, ಮತ್ತು ನಮ್ಮಲ್ಲಿ ಈ ಪೌಷ್ಟಿಕಾಂಶಗಳು, ಕ್ಯಾಲ್ಸಿಯಂ, ಪ್ರೋಟೀನ್ ಎಲ್ಲ ಹಾಲಿಂದ ನಮ್ಗೆ ಯಥೇಚ್ಛವಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಸರಿನಾ ಪ್ರಭು? ವೀಗನ್ ಲೈಫ್ ಅನ್ನ ಆರಂಭ ಮಾಡೋದು ಸರಿನಾ? ಯಾಕಂದ್ರೆ ಈ ಕಲಿಯುಗದಲ್ಲಿ ಯಾವ ರೀತಿ ಹಾಲು ಸಿಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗಿದೆ. ಅಷ್ಟು ನಮ್ಗೆ ಅಂದ್ರೆ ಹಸುಗಳ ಮೇಲೆ ಹತ್ಯೆ ನಡೀತಾ ಇದೆ. ಸೊ ಆ ಹಸುವನ್ನ, ಗೋಮಾತೆಗೆ ಅಷ್ಟು ಕಷ್ಟ ಕೊಟ್ಟು ಅವಳ ಹಾಲನ್ನು ನಾವು ಕುಡಿಬೇಕಾ ಪ್ರಭು? ಬಹಳ ಒಳ್ಳೆ ಪ್ರಶ್ನೆ. ಇವತ್ತಿನ ಸಂದರ್ಭದಲ್ಲಿ ಇದು ಕೇಳ್ಬೇಕಾದಂತ ಪ್ರಶ್ನೆನೆ. ಆದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತ ಎರಡು ವಿಚಾರಗಳನ್ನ, ಸಂಗತಿಗಳನ್ನ ತಿಳ್ಕೊಂಡಾಗ ನಾವು ಇದ್ರ ಬಗ್ಗೆ ವಿಶೇಷವಾದಂತ ಒಂದು ಮಾಹಿತಿನ ಪಡ್ಕೋಬಹುದು. ಮೊದಲನೇದಾಗಿ ಗೋ ವೇಗನ್ ಅಂತ ಏನು ಇವತ್ತು ಸಮಾಜದಲ್ಲಿ ನಡೀತಾ ಇದೆ, ಅದು ಒಂದು ನಿಟ್ಟಿನಲ್ಲಿ ಸರಿ ಇದೆ. ಯಾಕೆ ಅಂತ ಹೇಳಿದ್ರೆ, ನಿಜವಾದಂಥ ಹಾಲು ಬಂದು ದೇಶಿ ಹಸುವಿನ ತಳಿಯಲ್ಲಿ ಏನು ನಮಗೆ ಸಿಗುತ್ತಲ್ಲ, ಆ ಹಾಲು ನಿಜವಾದಂಥ ಹಾಲು. ಅದು ಈಗ ಎಲ್ಲ ಕಡೆ ಉಪಲಬ್ಧ ಇಲ್ಲದೆ ಇರೋದ್ರಿಂದ ಜರ್ಸಿ ಹಸುವಿನ ಹಾಲನ್ನ ನಾವು ಕುಡಿತಾ ಇದ್ದೀವಿ. ನಿಮಗೆ ಗೊತ್ತೇ ಇದೆ, ಜರ್ಸಿ ಹಸು ಹಾಲು ನಿಜವಾದಂಥ ಹಾಲಲ್ಲ, ಅದರಲ್ಲಿ ಯಾವುದೇ ರೀತಿಯಾದಂಥ ಪೌಷ್ಟಿಕಾಂಶ ಇವತ್ತು ಇಲ್ಲ ಅಂತ ನಮಗೆ ತಿಳ್ಕೊಂಡಿದ್ದೀವಿ. ಹಾಲಿಗೆ ಒಂದು ಬದಲಿನೇ ಹೊರತು ನಿಜವಾದ ಹಾಲು ಜರ್ಸಿ ಹಾಲಲ್ಲ. ಮೊದಲನೇದಾಗಿ ಗೋವೇಗನ್ ಅಂತ ಅವ್ರು ಏನು ಇವಾಗ ಯುವಕರಾಗಿರ್ಬೋದು, ಪ್ರಜ್ಞಾವಂತರಾಗಿರ್ಬೋದು, ಗೋವೇಗನ್ಗೆ ಹೋಗ್ತಾ ಇದ್ದಾರೆ, ಅದು ಒಂದು ರೀತಿಯಲ್ಲಿ ಒಳ್ಳೇದೆ. ಆದರೆ ಅನುಕೂಲಸ್ಯ ಸಂಕಲ್ಪಂ ಪ್ರತಿಕೂಲಸ್ಯ ವರ್ಜನಂ ಅಂತ ಇದೆ. ಯಾವುದು ನಮಗೆ ಅನುಕೂಲ ಆಗಿದೆಯೋ ಅದನ್ನ ನಾವು ಸ್ವೀಕಾರ ಮಾಡಬೇಕು, ಯಾವ್ದು ನಮಗೆ ಪ್ರತಿಕೂಲ ಆಗಿದೆಯೋ ಅದನ್ನ ನಾವು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ, ನಾವು ಗೋವೇಗನ್ ಅಂತ ಹೇಳಿ ನಾವು ಇವತ್ತೇನು ಹಸುಗಳ ಹಾಲನ್ನ, ಅಂದ್ರೆ ಜರ್ಸಿ ಹಸುಗಳ ಹಾಲನ್ನ ನಾವು ತಿರಸ್ಕಾರ ಮಾಡಿದೀವಿ, ಅದು ಒಂದು ನಿಟ್ಟಿನಲ್ಲಿ ಸರಿ ಇದೆ. ಅದೇ ನಿಟ್ಟಿನಲ್ಲಿ ಹಸುವಿನ ಹಾಲು ಎಷ್ಟು ಮಹತ್ವಪೂರ್ಣ ಆಗಿದೆ ಅನ್ನೋದನ್ನು ಸಹ ನಾವು ಅರ್ಥಬೇಕಾಗಿದೆ. ಭಗವಂತ ನಮಗೆ ಗೋವುಗಳನ್ನ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಮಾನವ ಕುಲಕ್ಕೆ ಗೋವಂಶ ಅಥವಾ ಗೋ ಮಾತೆ ಬಹಳ ಪ್ರಮುಖವಾದಂಥ ಒಂದು ಅಂಗ ಅಂತ ಹೇಳ್ತೀವಿ. ಅಂದರೆ ನಮಗೆ 7 ರೀತಿಯಾದಂಥ ತಾಯಂದಿರು ನಮಗೆ ಇದ್ದಾರೆ. ಅದರಲ್ಲಿ ಆತ್ಮಮಾತ, ಗುರೋಪತ್ನಿ, ಬ್ರಾಹ್ಮಣಿ, ರಾಜಪತ್ನಿಕ, ಧೇನುರ್ದಾತ್ರಿ ತಥಾ ಪೃಥ್ವಿ, 7 ರೀತಿಯಾದಂಥ ತಾಯಂದಿರು ನಮಗಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಹೆತ್ತ ತಾಯಿ, ಅದಾದ್ಮೇಲೆ ಗುರುವಿನ ಪತ್ನಿ, ಅದಾದ್ಮೇಲೆ ಬ್ರಾಹ್ಮಣಿ, ಬ್ರಾಹ್ಮಣನ ಪತ್ನಿ, ರಾಜಪತ್ನಿಕ, ರಾಜನ ಹೆಂಡತಿ, ಅದಾದ್ಮೇಲೆ ಧೇನು ಅಂತ ಹೇಳಿದ್ರೆ ಗೋಮಾತೆ, ಧಾತ್ರಿ ಅಂದ್ರೆ ನಾವು ಹುಟ್ಟಿದಂಥ ಸಂದರ್ಭದಲ್ಲಿ ನಮ್ಮ ತಾಯಿ ಜೊತೆ ಯಾರಿದ್ದು ನಮ್ಮನ್ನು ಆರೈಕೆ ಮಾಡಿದ್ರಲ್ಲ ಅವ್ರನ್ನ ಧಾತ್ರಿ ಅಂತ ಕರಿತೀವಿ. ಅವರು ಸಹ ಜೊತೆಯಲ್ಲಿ ಪೃಥ್ವಿ ಮಾತೆ, ಭೂಮಾತೆ, ಈ 7 ಜನ ನಮಗೆ ಸಪ್ತ ಮಾತೃಕೆಯರು ಅಂತ ಹೇಳ್ತೀವಿ. ಅದರಲ್ಲಿ ಗೋಮಾತೆಗೆ ಒಂದು ವಿಶೇಷವಾದಂಥ ಸ್ಥಾನವನ್ನ ಕೊಟ್ಟಿದ್ದಾರೆ ಭಗವಂತ. ಕಾರಣ ಏನಂತ ಹೇಳಿದ್ರೆ, ಗೋವಿನ ಹಾಲು ಅಥವಾ ಗೋವಿನ
ಎಲ್ಲ ಹಾಲಿನ ಉತ್ಪನ್ನಗಳನ್ನು ಮನುಷ್ಯ ಸಾತ್ವಿಕ ಆಹಾರವಾಗಿ ಬಳಸ್ತಾರೆ. ಅದಕ್ಕೆ ಭಗವದ್ಗೀತೆಯಲ್ಲೂ ಸಹ ಇದನ್ನು ಹೇಳ್ತಾ ಇದ್ದಾರೆ. ನಮಗೆ ಸಾತ್ವಿಕ ಆಹಾರ ಅಂದರೆ ಅದು ಹಸುವಿನ ಹಾಲು ಕೂಡ ಸೇರಿಕೊಳ್ಳುತ್ತೆ. ಅದಕ್ಕೆ ಆಯು ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನ ರಸ್ಯ ಸ್ನಿಗ್ಧ ಸ್ಥಿರ ಆಹಾರ ಸಾತ್ವಿಕ ಪ್ರಿಯ ಅಂತ ಹೇಳಿದ್ದಾರೆ. ಅಂದರೆ ನಮಗೆ ಸತ್ವಗುಣವನ್ನು ಹೆಚ್ಚು ಮಾಡುವಂಥ ಆಹಾರದಲ್ಲಿ ಹಾಲಿನ ಉತ್ಪನ್ನಗಳೇನಿದೆ ಅಥವಾ ಹಾಲು ತುಪ್ಪ ಇದೆಲ್ಲ ಬಹಳ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಆಹಾರ ಅಂತ ಹೇಳ್ತಾರೆ. ಸತ್ವಗುಣವನ್ನು ಅದು ವೃದ್ಧಿ ಮಾಡ್ತಾ ಇದೆ. ಸೊ ಸತ್ವಗುಣವನ್ನು ವೃದ್ಧಿ ಆಗದೆ ಹೊರತು ಮನುಷ್ಯ ಒಂದು ಸಾತ್ವಿಕವಾದಂಥ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಪ್ರಭು, ನೀವು ಹಾಲುನು ಒಂದು ಸಾತ್ವಿಕ ಆಹಾರದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ಇವಾಗ ಗೋವಿಗನ್ ಅವರ ಒಂದು ಆಹಾರ ಪದ್ಧತಿಯಲ್ಲಿ ಹಾಲು ಅಂದ್ರೆ ಡೈರಿ ಪ್ರಾಡಕ್ಟ್ಸ್ ಬರೋದೇ ಇಲ್ಲ. ಸೊ ನೀವು ಯಾವ ರೀತಿ ಹೇಳ್ತೀರಾ ಪ್ರಭು, ಹಾಲು ಸಾತ್ವಿಕವಾದಂತಹ ಆಹಾರ, ಹಾಲು ಕುಡಿಯೋದ್ರಿಂದ ನಮ್ಮಲ್ಲಿ ಆಧ್ಯಾತ್ಮಿಕ ಭಾವನೆ ಬರುತ್ತೆ, ನಮ್ಮ ಜ್ಞಾನ ಶುದ್ಧಿ ಆಗುತ್ತೆ ಅಂತ ಯಾವ ರೀತಿ ನೀವು ಅದನ್ನ ಹೇಳ್ತೀರಾ ಪ್ರಭು? ಸನಾತನ ಧರ್ಮದಲ್ಲಿ ಪ್ರತಿಯೊಂದನ್ನ ಶಾರೀರಿಕ ದೃಷ್ಟಿ ಅಲ್ಲದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಸಹ ನಾವು ನೋಡ್ತೀವಿ. ನೋಡಿ, ಶಾರೀರಿಕ ದೃಷ್ಟಿಯಿಂದ ನೋಡಿದಾಗ ಎಲ್ಲರೂ ಏನು ಮಾತಾಡ್ತಾರೆ, ಪ್ರೋಟೀನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಪೌಷ್ಟಿಕಾಂಶ ಆಹಾರದ ಬಗ್ಗೆ ಮಾತಾಡ್ತಾರೆ. ಆದರೆ ಸನಾತನ ಧರ್ಮದಲ್ಲಿ ಸ್ವಲ್ಪ ವಿಚಾರ ಬೇರೆ ಥರ ಇದೆ. ಹೇಗೆ ಅಂತ ಹೇಳಿದ್ರೆ, ಸತ್ವಾರೋಗ್ಯ ಬಲ ಸುಖ ಪ್ರೀತಿ ವಿವರ್ಧನಾಥ್ ಅಂತ ಕೃಷ್ಣ ಏನು ಹೇಳ್ತಾ ಇದ್ರಲ್ಲ, ಆ ಸಾತ್ವಿಕ ಗುಣ ಅಂತ ಹೇಳಿದ್ರೆ ಸತ್ವಗುಣ ಪ್ರತಿಯೊಂದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂಥ ಒಂದು ಮನೋಭಾವನೆಯನ್ನು ಸೃಷ್ಟಿ ಮಾಡುತ್ತೆ. ಅಂದರೆ ಒಂದು ವಸ್ತು ಅದು ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೊಳ್ಳೋದೇ ಸತ್ವಗುಣ. ಅಂದರೆ ಜೀವನದ ದರ್ಶನ ನಮಗೆ ಸತ್ವಗುಣದಲ್ಲಿ ಇದ್ದಾಗ ಮಾತ್ರ ಅರ್ಥ ಆಗುತ್ತೆ. ಸತ್ವಗುಣದ ನಿಜವಾದ ಉಪಯೋಗ ಅದು. ಹಾಗಾಗಿ ಸತ್ವಗುಣಕ್ಕೆ ಬಂದಾಗ ಮನುಷ್ಯ ಆಧ್ಯಾತ್ಮಿಕವಾಗಿ ಸಹ ಪ್ರಬಲ ಆಗ್ತಾನೆ ಅನ್ನೋದು ಇಲ್ಲಿ ತಿಳಿಬೇಕಾಗಿರುವಂಥ ಒಂದು ಪ್ರಮುಖವಾದಂಥ ಅಂಶ ಆಗಿದೆ. ಪ್ರಭು, ನೀವು ಹೇಳ್ತಾ ಇದ್ದೀರಾ ಹಾಲನ್ನ ಕುಡಿಯೋದ್ರಿಂದ ಒಬ್ಬ ಮನುಷ್ಯನಲ್ಲಿ ಸಾತ್ವಿಕವಾದಂತಹ ಭಾವನೆಗಳು ಬರ್ತವೆ ಅಂತ. ಸೊ ನನ್ನ ಪ್ರಶ್ನೆ, ಹೇಗೆ ಸಾತ್ವಿಕ ಭಾವನೆ ಬರುತ್ತೆ ಪ್ರಭು? ಯಾಕಂದ್ರೆ ಇವಾಗ ನಾವು ಹಸುಗಳಿಗೆ ಎಷ್ಟು ಹಿಂಸೆ ಕೊಟ್ಟು ಹಾಲನ್ನ ತಗೊಳ್ತಾ ಇದ್ದೀವಿ. ಕರುಗಳಿಗೆ ಸಿಗ್ಬೇಕಾದಂತ ಹಾಲು ಸಿಗ್ತಾ ಇಲ್ಲ. ಮತ್ತೆ ನಾವು ಹಸುಗಳಿಗೆ ಅವುಗಳಿಗೆ ಫೋರ್ಸ್ಫುಲಿ ಕ್ರಾಸ್ ಬ್ರೀಡಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಅಷ್ಟು ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಜನ, ಇವಾಗಿನ ಜನ. ಇನ್ನು ಆ ಹಸು ಏನೂ ಕೊಡೋದಕ್ಕೆ ಆಗ್ತಾ ಇಲ್ಲ, ಆ ಹಸುವನ್ನ ಹೋಗಿ ಸ್ಲಾಟರ್ ಹೌಸ್ಗೆ ಕೊಟ್ಬಿಡ್ತಾರೆ. ಅಷ್ಟು ಹಿಂಸೆ ನಡೀತಾ ಇದೆ ಇವಾಗ ಹಸುಗಳ ಮೇಲೆ. ಸೊ ಹೀಗಾಗಿ ಹಸುಗಳಲ್ಲಿ ಒಂದು ಮಾನಸಿಕವಾಗಿ ಒತ್ತಡ ಅವುಗಳಲ್ಲೂ ಬೀಳುತ್ತೆ. ಅವಕ್ಕೂ ಮನ್ಸಿದೆ, ಅವು ಪ್ರಾಣಿಗಳು ಅಲ್ವಾ ಪ್ರಭು, ಜೀವ ಇದೆ ಅವಕ್ಕೂ. ಮಾನಸಿಕವಾಗಿ ಅವು ಹಿಂಸೆಗೊಳಗಾಗ್ತವೆ. ಅಂತ ಹಿಂಸೆಗೊಳಗಾದ ಹಸುವಿನ ಹಾಲನ್ನ ಕುಡಿಯೋದ್ರಿಂದ ನಮ್ಮಲ್ಲಿ ಹೇಗೆ ಸಾತ್ವಿಕ ಭಾವನೆ ಬರುತ್ತೆ? ಬಹಳ ಒಳ್ಳೆ ಪ್ರಶ್ನೆ. ನಾವು ಹೇಗೆ ಹಾಲನ್ನ, ಎಂಥ ಹಾಲನ್ನ ಕುಡಿಬೇಕು ಅನ್ನೋದನ್ನ ಇಲ್ಲಿ ಗಮನ ಇಟ್ಟು ನಾವು ಕೇಳಿಸ್ಕೋಬೇಕಾಗುತ್ತೆ. ಯಾವ ರೀತಿಯಾದಂಥ ಹಾಲನ್ನ ನಾವು ಬಳಸಬೇಕು ಅನ್ನೋದು ಸಹ ಬಹಳ ಪ್ರಮುಖ ಆಗಿರುವಂಥ ಅಂಶ. ನೋಡಿ, ಈಗಲೂ ಸಹ ಸಾತ್ವಿಕ ಮನೋಭಾವದಲ್ಲಿ ಗೋ ಸಂರಕ್ಷಣೆಯನ್ನು ಮಾಡ್ತಾ ಇರುವಂತಹ ಅನೇಕ ಗೋಶಾಲೆಗಳನ್ನು ನಾವು ನೋಡ್ತಾ ಇದ್ದೀವಿ. ಗೋ ಸಂರಕ್ಷಣೆ ಒಂದು ಬಹಳ ದೊಡ್ಡದಾದಂಥ ವಿಜ್ಞಾನ ಇದೆ. ಗೋಗಳಿಗೆ ಅದನ್ನು ಪ್ರೀತಿಸಿ ಅದರಿಂದ ಪೋಷಣೆ ಮಾಡಿ ಅಲ್ಲಿಂದ ಸಿಗ್ತಾ ಇರುವಂಥ ಹಾಲನ್ನು ಮತ್ತು ಹಾಲಿನ ಉತ್ಪನ್ನಗಳನ್ನು ಈಗಲೂ ಸಹ ಜನ ಬಳಸ್ಬೋದು. ಅಂಥ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಸಹಕಾರ ಆಗುವಂಥ ನಿಟ್ಟಿನಲ್ಲಿ ನಾವು ಗೋಶಾಲೆಗಳಿಗೆ ಸಹಕಾರ ಕೊಟ್ಟು ಅಲ್ಲಿಂದ ಉತ್ಪನ್ನ ಆಗುವಂಥ ಹಾಲು ಮತ್ತು ಉತ್ಪನ್ನಗಳನ್ನು ನಾವು ಸ್ವೀಕಾರ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ ಅಂತ ನಾವು ತಿಳ್ಕೊಬೇಕಾಗಿದೆ. ಪ್ರಭು, ನೀವು ಹೇಳ್ತಾ ಇದ್ದೀರಾ ಗೋ ರಕ್ಷಣೆ ಅನ್ನ ನಾವು ಮಾಡಲೇಬೇಕು ಅಂತ. ಸೊ ಇವಾಗಿನ ಯುವತಿಯರು ಗೋ ವೀಗನ್ ಅನ್ನೋ ಒಂದು ಆಂದೋಲನವನ್ನ ಬಿಟ್ಟು ಪ್ರತಿಯೊಬ್ಬರು ಗೋ ರಕ್ಷಣೆಗೆ ನಿಂತ್ಕೊಂಡ್ರೆ ಗೋವುಗಳು ರಕ್ಷಣೆ ಆಗ್ತವೆ ಅಂತ ನಿಮ್ಗೆ ಹೇಗೆ ಅನ್ಸುತ್ತೆ ಪ್ರಭು? ಗೋ ವೀಗನ್ ಅನ್ನೋ ಒಂದು ಆಂದೋಲನವನ್ನ ಅವ್ರು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಗೋ ಸಂರಕ್ಷಣೆ ಅಂದರೆ ದೇಶೀಯ ತಳಿಗಳನ್ನು ಉಳಿಸಿ ಅದನ್ನು ಬೆಳೆಸುವಂಥ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸ್ವಲ್ಪ ಸಣ್ಣ ಪ್ರಯತ್ನವನ್ನು ಮಾಡ್ಬೋದು. ಹೇಗೆ ಇದನ್ನು ಮಾಡ್ಬೋದು ಅಂತ ಹೇಳಿದ್ರೆ, ಈಗಾಗಲೇ ಸಾತ್ವಿಕವಾಗಿ ಭಾಳ ಪರಿಶುದ್ಧವಾಗಿ ನಡೀತಾ ಇರುವಂತಹ ಗೋಶಾಲೆಗಳಿಗೆ ಅವರು ಸಪೋರ್ಟ್ ಮಾಡೋದ್ರಿಂದ, ಅದಕ್ಕೆ ದೇಣಿಗೆಯನ್ನು ಕೊಡೋದ್ರಿಂದ, ಗೋಶಾಲೆಗಳನ್ನು ಸಂದರ್ಶನ ಮಾಡೋದ್ರಿಂದ, ಗೋಶಾಲೆಗಳಿಗೆ ಅವರು ಬಂದು ಇಲ್ಲಿ ಗೋ ಸಂಗೋಪನೆ ಮಾಡ್ತಾ ಇರುವಂತಹ ಯಾರಿದ್ದಾರೆ ಅವರು ಪಡ್ತಾ ಇರುವಂತಹ ಕಷ್ಟಗಳೇನಿದೆಯಲ್ಲ ಆ ಕಷ್ಟಗಳಿಗೆ ಸ್ಪಂದನೆ ಮಾಡೋದ್ರಿಂದ, ಅವ್ರಿಗೆ ಬೇಕಾಗಿರುವಂಥ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡೋದ್ರಿಂದ ಮತ್ತು ದೇಶೀಯ ತಳಿಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ, ಗೋ ಸಂರಕ್ಷಣೆಯ ಒಂದು ಜವಾಬ್ದಾರಿಯನ್ನು ನಾವು ಎಲ್ಲರೂ ಅರ್ಥ ಮಾಡ್ಕೊಳ್ಳೋದ್ರಿಂದ
ಈ ಒಂದು ಗೋ ಸಂರಕ್ಷಣೆಯಲ್ಲಿ ನಾವು ಸಹ ಸ್ವಲ್ಪ ಭಾಗದಾರರಾಗಬಹುದು. ಒಬ್ಬ ಮನುಷ್ಯ ಸತ್ವಗುಣಕ್ಕೆ ಯಾಕೆ ಉನ್ನತಿಯನ್ನ ಪಡಿಬೇಕು, ಅದರಿಂದ ಅವನಿಗೆ ಏನ್ ಲಾಭ ಇದೆ? ಒಬ್ಬ ಮನುಷ್ಯ ಸತ್ವಗುಣದ ನೆಲೆಯಲ್ಲಿ ಸತ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೋತಾನೆ. ಸತ್ವ ಅಂತ ಹೇಳಿದ್ರೆ ಆ ಗುಣ ನಮ್ಮನ್ನ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಹೆಚ್ಚು ನಮಗೆ ಪ್ರೋತ್ಸಾಹ ಕೊಡುತ್ತೆ. ಉದಾಹರಣೆಗೆ ನಾವು ಪ್ರತಿಯೊಂದನ್ನ ಶಾರೀರಿಕ ಭಾವನೆಯಿಂದ ನೋಡ್ತಾ ಇದ್ದೀವಿ, ಆದರೆ ನಾವು ಈ ಶರೀರ ಅಲ್ಲ, ನಾವು ಪರಿಶುದ್ಧವಾದಂತಹ ನಿತ್ಯವಾದಂತಹ ಆತ್ಮಗಳು ಅಂತ ಹೇಳ್ತೀವಿ. ಅಂದ್ರೆ ಶಾಶ್ವತವಾದಂತಹ ಜೀವನವನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ ಸತ್ವಗುಣಕ್ಕೆ ಪ್ರತಿಯೊಬ್ಬರು ಸಹ ಬರಲೇಬೇಕಾಗಿದೆ. ಸತ್ವಗುಣವನ್ನ ಪಡ್ಕೋಬೇಕು, ಅದಕ್ಕೋಸ್ಕರನೇ ನಾವು ಸಾತ್ವಿಕವಾದಂತಹ ಆಹಾರವನ್ನ ಸ್ವೀಕಾರ ಮಾಡಬೇಕು ಅಂತೇಳಿ ಎಲ್ಲ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಸತ್ವಗುಣ ಬರೋದ್ರಿಂದ ಒಬ್ಬ ಮನುಷ್ಯ ಆಧ್ಯಾತ್ಮಿಕ ನೆಲೆಗೆ ಹೋಗ್ಬೋದಾ? ಖಂಡಿತವಾಗ್ಲೂ ಹೋಗ್ಬೋದು. ನೋಡಿ, ಜೀವನ ಶಾಶ್ವತ ಆಗಿದೆ, ಅದು ನಮ್ಮ ಶರೀರದೊಂದಿಗೆ ಯಾವತ್ತೂ ಕೊನೆ ಆಗ್ತಾ ಇಲ್ಲ. ಸಾಮಾನ್ಯ ಮನುಷ್ಯರು ಏನ್ ತಿಳ್ಕೊಳ್ತಾ ಇದ್ದಾರೆ, ಅವರ ಒಂದು ಅಲ್ಪ ಪ್ರಜ್ಞೆಯಿಂದ ಈ ಜೀವನನೇ ಸರ್ವಸ್ವ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಜಾತಸ್ಯೇ ಧ್ರುವೋರ್ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ, ಭಗವದ್ಗೀತೆಯಿಂದ ನಾವು ಅದನ್ನು ಓದ್ತೀವಿ. ಅಂದ್ರೆ ಸತ್ವಗುಣ ಶಾಶ್ವತವಾದಂಥ ಜೀವನವನ್ನ ನಮಗೆ ಅರ್ಥಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಯಾವ ರೀತಿ ಈ ಶರೀರ ಆದ್ಮೇಲೆ, ಈ ಶರೀರವನ್ನ ನಾವು ಪರಿತ್ಯಾಗ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಶರೀರಕ್ಕೆ ನಾವು ಹೋಗ್ತೀವಿ, ಆ ಶರೀರದಲ್ಲಿ ಮತ್ತೆ ನಮ್ದು ಜೀವನ ಮತ್ತೆ ಮುಂದುವರಿಯುತ್ತೆ ಅನ್ನೋ ಎಲ್ಲ ಮಾಹಿತಿ ನಮ್ಗೆ ಆಧ್ಯಾತ್ಮಿಕ ಜೀವನದಲ್ಲಿ ಸಿಗುತ್ತೆ. ಅಂತ ಒಂದು ಆಧ್ಯಾತ್ಮಿಕ ಜೀವನ ಶೈಲಿಯನ್ನ ನಾವು ಅಳವಡಿಸ್ಕೊಳ್ಬೇಕಾದ್ರೆ ನಮ್ಗೆ ಪ್ರಮುಖವಾಗಿ ಸತ್ವಗುಣ ಬೇಕೇ ಬೇಕಾಗಿದೆ. ಆ ಸತ್ವಗುಣದ ನೆಲೆಯಲ್ಲಿ ಸತ್ಯವನ್ನ ನಾವು ಕಾಣಬಹುದು. ನಮ್ಮ ಮನಸ್ಸು, ಬುದ್ಧಿ ಎಲ್ಲ ಯಾವಾಗ ಸ್ಥಿರ ಆಗುತ್ತೆ, ಇದನ್ನೆಲ್ಲ ನಾವು ವಿಚಾರ ಮಾಡ್ಲಿಕ್ಕೆ, ಇದನ್ನೆಲ್ಲ ನಾವು ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಭು, ಕೊನೆಯಲ್ಲಿ ನಮ್ಮ ಎಲ್ಲ ವೀಕ್ಷಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಈಗಾಗಲೇ ಗೋವೇಗನ್ ಅಂತ ಏನು ನಾವು ಒಂದು ಆಂದೋಲನವನ್ನ ಮಾಡ್ತಾ ಇದ್ದೀರಾ, ಅದು ಒಂದು ಪ್ರತಿಕೂಲವಾದದನ್ನ ತಿರಸ್ಕಾರ ಮಾಡ್ದಂಗಾಯ್ತು. ಆದರೆ ಅನುಕೂಲವಾದದನ್ನ ಸ್ವೀಕಾರ ಮಾಡೋದು ಹೇಗೆ? ಉದಾಹರಣೆಗೆ ನಾವಿವತ್ತು ಗಾಯತ್ರಿ ನಾಟ್ಯಹಾಸ್ಯ ಗೋಶಾಲಾ ಚಾರಿಟೇಬಲ್ ಟ್ರಸ್ಟ್ ಅಲ್ಲಿ ನಾವು ನಿಂತಿದ್ದೀವಿ. ಇಂಥ ಗೋಶಾಲೆಗಳಿಗೆ ಸಾಧ್ಯವಾದಷ್ಟು ನೀವು ಸಹಾಯ ಮಾಡೋದ್ರಿಂದ ನೀವು ಮುಂದಿನ ದಿನಗಳಲ್ಲಿ ಈ ಒಂದು ಗೋ ಸಂರಕ್ಷಣೆಯಲ್ಲಿ ಪಾಲ್ಗೊಂಡಂಗೆ ಆಗುತ್ತೆ. ಹಾಗಾಗಿ ಎಷ್ಟು ಸಾಧ್ಯ ಆದರೆ ಅಷ್ಟು ನೀವು ಒಂದು ಇಂತಹ ಗೋಶಾಲೆಗಳಿಗೆ ಸಹಾಯ ಮಾಡೋದು, ಜೊತೆಯಲ್ಲಿ ಗೋಶಾಲೆಗಳಿಗೆ ಭೇಟಿ ನೀಡುವಂಥದ್ದು, ಅವರ ಗೋ ಸಂರಕ್ಷಣೆಯಲ್ಲಿ ಎದುರಾಗುವಂತಹ ಎಲ್ಲ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಬೇಕಾಗಿರುವಂತಹ ಸಹಾಯವನ್ನ ನೀವು ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಇಂತಹ ಗೋಶಾಲೆಗಳು ಅಭಿವೃದ್ಧಿ ಆಗಿ ನಮಗೆ ಬೇಕಾದಂಥ ಮನುಷ್ಯ ಸಮಾಜಕ್ಕೆ ಬೇಕಾಗಿರುವಂತಹ ಹಾಲು ಮತ್ತು ಹಾಲಿನ ಉತ್ಪನ್ನಗಳೆಲ್ಲ ನಮಗೆ ಪ್ರಾಪ್ತಿಯಾಗುವಂಥ ಒಂದು ಆಶಯವನ್ನು ನಾವು ಇಟ್ಕೋಬಹುದು. ನಾವಿವತ್ತು ಗಾಯತ್ರಿ ನಾಟ್ಯ ಹಸು ಗೋಶಾಲಾ ಚಾರಿಟೇಬಲ್ ಟ್ರಸ್ಟ್ ಅಲ್ಲಿ ಇದ್ದೀವಿ. ಈ ಟ್ರಸ್ಟನ್ನು ನಡೆಸ್ತಾ ಇರುವಂಥವರು ಶ್ರೀಮಾನ್ ನವೀನ್ ಅಂತ. ಅವರು ತಮ್ಮ ಗೋ ಸಂರಕ್ಷಣೆಯಲ್ಲಿ ಎದುರಾಗುವಂತಹ ಅನೇಕ ಸಮಸ್ಯೆಗಳ ಬಗ್ಗೆ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಅದು ವಾಸ್ತವ ಕೂಡ ಹೌದು. ಯಾಕೆ ಅಂತ ಹೇಳಿದ್ರೆ, ಒಂದು ಈ ಗೋಶಾಲೆಯಲ್ಲಿ ನಮ್ಮ ದೇಶೀಯ ಹಸುಗಳ ಎಲ್ಲ ತಳಿಗಳನ್ನು ಸಂರಕ್ಷಣೆ ಮಾಡಿಕೊಂಡು ಅದೇ ನಿಟ್ಟಿನಲ್ಲಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಅಗತ್ಯಗಳನ್ನ ಯಾವುದೇ ಒಂದು ಸ್ವಾರ್ಥ ಮನೋಭಾವನೆ ಇಲ್ಲದೆ ಕೇವಲ ಹಾಲಿಗಾಗಿ ಅಲ್ಲದೆ ಗೋ ಸಂರಕ್ಷಣೆಗಾಗಿ ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ನಮ್ಮ ಕೈಲಾದಂಥ ಒಂದು ಸಹಾಯವನ್ನ ನಾವು ಎಲ್ಲರೂ ಮಾಡುವಂತಹ ಒಂದು ಜವಾಬ್ದಾರಿಯನ್ನ ಖಂಡಿತವಾಗ್ಲೂ ನಾವು ಸ್ವೀಕಾರ ಮಾಡಬೇಕು. ಅವ್ರಿಗೆ ಸಾಧ್ಯ ಆದಷ್ಟು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ, ನನ್ನ ಹೆಸರು ನವೀನ್ ಅಂತ. ಗಾಯತ್ರಿ ನಾಟ್ಯ ವರ್ಷ ಅಂತ ನಾನು ಚಾರಿಟೇಬಲ್ ಟ್ರಸ್ಟ್ ಅಂತ ನಡೆಸ್ತಾ ಇದ್ದೀನಿ, ಪಾಪಿಡಿಪಳ್ಳಿ ಹತ್ರ. ನಮ್ಮದು ಏನು ಉದ್ದೇಶ ಅಂದರೆ, ಹಸುಗಳು ಸಾಕೋ ಉದ್ದೇಶ ಅಂದರೆ, ನಮ್ಮ ದೇಸಿ ತಳಿಗಳು ನಶಿಸಿ ಹೋಗ್ತಾ ಇವೆ, ಅವ್ನು ಉಳಿಸ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ನಡೆಸ್ತಾ ಇದ್ವಿ. ಇದು ಹಾಲಿಗೋಸ್ಕರ ಮಾಡಿರೋ ಗೋಶಾಲೆ ಅಲ್ಲ. ನೀವು ಬಂದು ನೋಡ್ಬೋದು ನಮ್ಮ ಹತ್ರ. ಬೆಳಗ್ಗೆಯಿಂದ ಸಂಜೆ ಬಂದು ಇಲ್ಲಿ ನಿಮಗೆ ಗೊತ್ತಾಗ್ತದೆ ಏನು ಅಷ್ಟು ಹಸು ಹಾಲು ಕರೀತದೆ ಇಲ್ಲ ಅಂತ. ನಮ್ಮ ಹತ್ರ ಗಂಡು ಕರುಗಳು, ಹಸು ಫಲ ಆಗದೆ ಹಸುಗಳು ಇಂಥವೇ ಜಾಸ್ತಿ ಮತ್ತೆ ಇರೋವು. ಹಾಲು ಕಡು ಇದೆ, ಒಂದು 15 ಇವೆ. ಅದು ಸ್ವಲ್ಪ ಹಾಲು ಕಡು ಕೊಡ್ತಾ ಇದೀವಿ. ಯಾಕಂದರೆ ಅದು ಕೊಡೋಕ್ಕಾಗಲಿಲ್ಲ, ನಮ್ಮಿಂದ ಗೋಶಾಲೆ ನಡ್ಸೋಕ್ಕಾಗಲ್ಲ. ಸೊ ಅದನ್ನು ನಾವು ಹಾಲನ್ನ ಕರೆದು ಕೊಡ್ತೇವೆ. ಅದು ಕರುಗಳು ಬಿಟ್ಟು ನೀವು ಬಂದು ನೋಡ್ಬೋದು. ನೀವು ಇಲ್ಲಿ ಕರುಗಳು ಇಷ್ಟು ಆರೋಗ್ಯವಾಗಿದೆ. ನೀವು ಯಾವಾಗ ಎನಿ ಟೈಮ್ ಬಂದು ವಿಸಿಟ್ ಮಾಡ್ಬೋದು. ನೀವು ನಮಗೆ ಬರಬೇಕು, ಇನ್ಫಾರ್ಮ್ ಮಾಡಬೇಕು. ನಾವು ನಮಗೆ ಇನ್ಫಾರ್ಮ್ ಮಾಡಿ ಹೆಂಗೆ ಬಂದ್ರಿ ನೀವು, ಅದೆಲ್ಲ ಮತ್ತೆ ಏನಿಲ್ಲ. ನೀವು ಯಾವಾಗ ಬೇಕಾ ಬಂದು ನಿಮ್ಮ ಗೋಶಾಲೆನ ವಿಸಿಟ್ ಮಾಡ್ಬೋದು. ನಿಮ್ಗೆ ನಿಮ್ಮ ಕೈಲಾಗದೆ ಸಹಾಯ ನೀವು ಗೋಸೇವೆ ಮಾಡ್ಬೋದು. ಇದು ನಾನು ಕೇಳ್ಕೊತೀನಿ ಎಲ್ಲ ಹತ್ರ. ಧನ್ಯವಾದ. ಸೊ ಗಾಯತ್ರಿ ನಾಟಿ ಹಸು ಗೋಶಾಲೆಯ ಫೋನ್ ನಂಬರು, ಮತ್ತೆ ನೀವೇನಾದ್ರೂ ಅವ್ರಿಗೆ ದಾನ ಮಾಡಬೇಕು ಅನ್ಕೊಂಡಿದ್ರೆ, ಅವ್ರ ಚಾರಿಟೇಬಲ್ ಟ್ರಸ್ಟ್ಗೆ ಏನಾದ್ರೂ ನಿಮ್ಮ ಕೈಲಿ ಆದಷ್ಟು ಸಹಾಯವನ್ನ ಮಾಡಬೇಕು ಅನ್ಕೊಂಡಿದ್ರೆ, ಈ QR ಕೋಡ್ಗೆ ನಿಮ್ಮ ಕೈಲಿ ಆದಷ್ಟು ದಾನವನ್ನ ನೀವು ಮಾಡ್ಬೋದು. ಧನ್ಯವಾದಗಳು ಪ್ರಭು. ನೀವು ನಿಮ್ಮ ಸಮಯ ತಗೊಂಡು ನಮಗೆ ಎಷ್ಟು ಆಗುತ್ತೋ ಅಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀರಾ. ಖಂಡಿತವಾಗಿಯೂ ಇದು ಪ್ರತಿಯೊಬ್ಬರು ತಿಳ್ಕೋಬೇಕಾದಂತಹ ಒಂದು ಜ್ಞಾನ ಇದು.
ಸೊ ನಾವೇನೋ ನಮ್ಮ ಸ್ವಂತ ಮನೋಕಲ್ಪನೆಯಿಂದ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಈ ಹಾಲು ಸರಿ ಇಲ್ಲ, ಈ ಹಾಲು ಸರಿ, ನಮಗೆ ಹೇಗೆ ಬೇಕೋ ಹಾಗೆ ನಾವು ತಗೊಳ್ತಾ ಇದೀವಿ. ಆದ್ರೆ ಅದನ್ನ ಶಾಸ್ತ್ರಗಳ ಪ್ರಕಾರ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು, ಶಾಸ್ತ್ರಗಳ ಪ್ರಕಾರ ಯಾವ ರೀತಿ ನಮ್ಮ ಜೀವನಕ್ಕೆ ನಾವು ಅಪ್ಲೈ ಮಾಡ್ಕೋಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಪ್ರಭು. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ.